ನಮ್ಮ ಜಿಲ್ಲೆಗೆ ಶಿವಸೇನಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ಅವರು ಬಂದಿದ್ದಾರೆ ಹಾಗೂ ಸಂಘಟನಾ ಕಾರ್ಯದರ್ಶಿ ಮಾಲಿಂಗಣ್ಣ ಬಾಗಲಕೋಟೆಯಿಂದ ಬಂದಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಕಲಬುರಗಿ ಜಿಲ್ಲೆಗೆ ಶಿವಸೇನಾ ಪಕ್ಷದ ನೂತನ ಅಧ್ಯಕ್ಷರಾಗಿ ಹಿಂದೂ ಮುಖಂಡ ಗುರುಶಾಂತ್ ತೆಂಗಳಿ ಅವರನ್ನ ಆಯ್ಕೆ ಮಾಡಿದ್ದೇವೆ ಮತ್ತು ಯುವ ಮೋರ್ಚಾ ಅಧ್ಯಕ್ಷರಾಗಿ ರಾಕೇಶ್ ಜಮಾದಾರ್, ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಲೋಹಿತ್ ಪಿಸ್ಕೆ ಹಾಗೂ ಜೇವರ್ಗಿ ತಾಲೂಕಿನ ಅಧ್ಯಕ್ಷರಾಗಿ ಮಲ್ಕಣ್ಣ ಹಿರೇಪೂಜಾರಿ ಅವರನ್ನ ನಾವು ಆಯ್ಕೆ ಮಾಡಿದ್ದೀವಿ. ನಮ್ಮ ಪಕ್ಷ ಪರಿವರ್ತನಾ ಅನ್ನುವಂತಹ ಹೆಸರಿನಲ್ಲಿ ಇವತ್ತು ಕಲಬುರಗಿಯಿಂದ ಪಾದಾರ್ಪಣೆ ಮಾಡ್ತಾ ಇದೆ. ರಾಜ್ಯ ಮತ್ತು ಕಲಬುರಗಿಯಲ್ಲಿ ಉತ್ತರ ದಕ್ಷಿಣ ವಿಶೇಷವಾಗಿ ಈ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಶಿವಸೇನಾ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಾವು ಶಿವಸೇನೆಯಿಂದ ವಿಧಾನಸಭೆಗೆ ಪ್ರವೇಶ ಮಾಡೋದು ನಿಶ್ಚಿತ ಅನ್ನುವಂಥದ್ದನ್ನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೀವಿ. ಇತ್ತೀಚೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಸಂಡೇ ಇದ್ರೂ ಕೂಡ ಹೊರಗಡೆ ಬರದೇ ಇರುವಂತಹ ವ್ಯಕ್ತಿ, ಇನ್ಚಾರ್ಜ್ ಮಿನಿಸ್ಟರ್ ಸಂಡೇ ಇದ್ರೂ ಕೂಡ RSS ಪಥ ಸಂಚಲನ ಚಿತ್ತಾಪುರ್ನಲ್ಲಿ ನಡೀತಾ ಇದೆ ಅಂತ ಹೇಳಿ DC ಆಫೀಸಿಗೆ ಬಂದು DC ಆಫೀಸಿನ ಬಾಗಿಲು ತೆರೆದು ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಮಾಡ್ತಾ ನಾವೇ ಕೊಟ್ಟಿದ್ದು ಪರ್ಮಿಷನ್, ನಾವು ಹೇಳಿದಾಗೆ ಜನ ಸೇರಿದ್ದಾರೆ, ನಾವು ಹೇಳಿದ ರೂಟ್ ಮಾರ್ಚೆ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಜಂಬ ಕೊಚ್ಕೊಂಡಿದ್ದಾರೆ. ನೀವು ಪರ್ಮಿಷನ್ ಕೊಡೋದಾದ್ರೆ ಮುಂಚೆನೆ ಕೊಡಬಹುದಾಗಿತ್ತಲ್ಲ, ಕೋರ್ಟಿಗೆ ಹೋಗೋ ಅವಶ್ಯಕತೆ ಏನಿರ್ತಿತ್ತು? ನಮ್ಮೂರು ಕೋರ್ಟಿಗೆ ಹೋದಾಗ ಕೋರ್ಟ್ ಹೇಳಿತ್ತು ಸರ್ಕಾರಕ್ಕೆ ನೀವು ಕೊಡ್ತಿರೋ ಪರ್ಮಿಷನ್ ಅಥವಾ ನಾನು ಕೊಳ್ಳೋ ಅಂತ ಹೇಳಿದಾಗ ತರಾತುರಿಯಲ್ಲಿ ಇವರು ಪರವಾನಗಿಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಕೋರ್ಟ್ ಪರವಾನಗಿ ಕೊಟ್ರೆ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ, ಇಲ್ಲಿ ಜಿಲ್ಲಾಡಳಿತಕ್ಕೆ ಮುಖಭಂಗ ಆಗುತ್ತೆ ಅಂತ ಹೇಳಿ ಇವರು ಪರವಾನಗಿ ಕೊಟ್ಟಿದ್ದಾರೆ. ಆ ನಂತರ ಇವರು ಹೀಗೆ ಹೇಳ್ತಾರೆ, ಜಂಬ ಕೊಚ್ಕೊಳ್ತಾ ಇದ್ದಾರೆ. RSS ಹೇಳ್ತಾ ದೇವಸ್ಥಾನದವರು ತಗೊಂಡ್ ಬರ್ತಾರೆ. RSS ಲೆಕ್ಕ ಕೊಡೋದಿಲ್ಲ. ದೇವಸ್ಥಾನದಲ್ಲಿ ಹುಂಡಿ ಇರುತ್ತೆ, ನೀವು ದೇವಸ್ಥಾನಕ್ಕೆ ಹೋಗ್ತಿರೋ ಇಲ್ಲೋ? ನಿಮ್ಗಿಂತಲೂ ಕಮ್ಮಿ ನಾನೇ ಒಬ್ಬ ಹೋಗೋದು ದೇವಸ್ಥಾನಕ್ಕೆ. ಕುಲಕರ್ಣಿ ಅವರೇ, ದೇವಸ್ಥಾನದಲ್ಲಿ ಏನ್ ಇಟ್ಟಿರ್ತಾರೆ? ಹುಂಡಿ ಇಟ್ಟಿರ್ತಾರೆ. ಹುಂಡಿ ಹೊಡಿಬೇಕಾದ್ರೆ ಯಾರು ಹೋಗ್ತಾರೆ? AC ತಹಸೀಲ್ದಾರ್ ಹೋಗ್ತಾರೆ. ಆಮೇಲೆ ಅದ್ರ ಲೆಕ್ಕ ತೋರಿಸ್ತಿರಿಲ್ಲ ನೀವು ಅಂತ ಪ್ರಶ್ನೆ ಮಾಡ್ತಾರೆ. ದೇವಸ್ಥಾನದ ಲೆಕ್ಕ ಕೇಳ್ತೀರಿ, ನೀವು RSS ಲೆಕ್ಕ ಯಾಕೆ ಕೊಡೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಅಪಹಾಸ್ಯ ಮಾಡ್ತಾರೆ, ಗುರುದಕ್ಷಿಣೆ ಅಂತ ಹೇಳಿ. ಇದು ಒಬ್ಬ ಮಂತ್ರಿಗಳು ಮಾಡುವ ಕೆಲಸನ ಇದು? ನಿಮ್ಮ ನಾಯಕ ಬಿಹಾರ್ ಪ್ರಚಾರಕ್ಕೆ ಹೋದಾಗ ನದಿ ಹಾರ್ತಾರೆ, ಅವ್ರ ಜೊತೆಗಿರುವಂತ ಸೆಕ್ಯೂರಿಟಿನೂ ಕೂಡ ನದಿಗೆ ಹಾರಿ ವಾಕಿ ಟಾಕಿ ಹಾಳು ಮಾಡ್ಕೊಂಡಿದ್ದಾರೆ, ವೆಪನ್ಸ್ ಹಾಳು ಮಾಡ್ಕೊಂಡಿದ್ದಾರೆ. ಅವರ ಬುದ್ಧಿ ನಿಮ್ಮ ಬುದ್ಧಿ ಒಂದೇ ಅಂತ ನನಗನ್ನಿಸ್ತಾ ಇದೆ. ಈ ರೀತಿ ಅಪಹಾಸ್ಯ ಮಾಡುವಂತಹದ್ದು ಬಿಡಬೇಕು. ಲೂಟಿಕೋರರು, RSS ದರೋಡೆಕೋರರು ಅಂತ ಹೇಳ್ತೀರಿ, ಎಲ್ಲ ದರೋಡೆಕೋರರು ನಿಮ್ಮ ಸುತ್ತಮುತ್ತ ಇದ್ದಾರೆ. ಆಹಾರ ಇಲಾಖೆಯಲ್ಲಿ ಚಾವಲ್ ಚೋರ್ ಶಾಪೂರ್ನಲ್ಲಿ ಕೇಸ್ ಹಾಕೊಂಡು ಬಂದಂತ ವ್ಯಕ್ತಿ ಇವತ್ತು ಆಹಾರ ಅಧಿಕಾರಿ. ಚೆಕ್ ಚೋರ್ ಕಾರ್ಪೊರೇಷನ್ ದಲ್ಲಿದ್ದಾರೆ, ಅವರು ನಿಮ್ಮವರೇ. ಗಲ್ಲಾ ಚೋರ್ ಪರ್ಸನಲ್ ಸೆಕ್ರೆಟರಿ ನಿಮ್ದು, ಮತ್ತು ಮಾರ್ಕ್ಸ್ ಕಾರ್ಡ್ ಚೋರ್ DDP ಆಫೀಸ್ ನಲ್ಲಿದ್ದಾರೆ. ಹೀಗೆ ಹಲವಾರು ಎಲ್ಲ ಅಧಿಕಾರಿಗಳು ನಿಮ್ಮಲ್ಲಿದ್ದಾರೆ, ದರೋಡೆಕೋರರು. ನೀವು ಮತ್ತೊಬ್ಬರ ಕಡೆ ಬೆಟ್ ಮಾಡಿ ತೋರಿಸ್ತಾ ಇರೋದು ಇದು ನಾಚಿಕೆ ಗೇಡಿನ ಸಂಗತಿ. ಇದು ಈ ರೀತಿಯಾದಂತಹ ಚಟುವಟಿಕೆಯನ್ನ ಖರ್ಗೆ ಅವರು ನಿಲ್ಲಿಸಬೇಕು. ಕಬ್ಬಿನ ಬಗ್ಗೆ 3,160 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೋರಾಟ ನಿಲ್ಲಿಸಿದಿರಿ. ಈಗ ಮತ್ತೆ ಆ ರೈತರಿಗೆ ಮೋಸ ಮಾಡ್ತಾ ಇದ್ರಿ, ಹೇಳ್ತೀರಿ ನಾವು ರೈತರ ಜೊತೆಗೆ ಇದೀವಿ ಅಂತ ಹೇಳಿ. ಈ ರೀತಿಯ ಅನ್ಯಾಯ ಮಾಡುವುದನ್ನ ಬಿಟ್ಟು ರೈತರ ಕಲ್ಯಾಣ, ಈ ಭಾಗದ ಜನರ ಕಲ್ಯಾಣಕ್ಕಾಗಿ ಏನ್ ಶ್ರಮ ಪಡ್ಬೇಕು ಅದನ್ನು ಶ್ರಮ ಪಡಿ. ಹೊರತು RSS ತಂಟೆಗೆ ಬಂದರೆ ಕದನದೋಳು RSS ಅನ್ನ ಕೆಣಕಿ ಉಳಿದವರಿಲ್ಲ ಅನ್ನುವಂಥದ್ದನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಜೈ ಹಿಂದ್.